ನಮಸ್ಕಾರ ವಿದ್ಯಾರ್ಥಿಗಳೇ, ಪರೀಕ್ಷೆಗೆ ಕೆಲವು ದಿನಗಳು ಬಾಕಿ ಇವೆ. ಹೀಗಾಗಿ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಭಯ ಇಲ್ಲಾಂದ್ರೆ ಖುಷಿ ಇದ್ದೇ ಇದೆ. ಆದಷ್ಟು ಬೇಗ ಎಕ್ಸಾಮ್ ಮುಗ್ದೋಗ್ಲಿ ಮತ್ತು ತಲೆಯ ಭಾರ ಕಡಿಮೆ ಆಗ್ಲಿ ಅಂತ. ಕೆಲವರಿಗೆ ತುಂಬಾ ಭಯ ಹುಟ್ಕೊಂಡಿರುತ್ತೆ, ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅನ್ನ ನೋಡಿದ್ರೆ. ಕೆಲವೊಬ್ರು ನಾನು ಹೇಗೆ ಸ್ಕೋರ್ ಮಾಡಬಹುದು ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ. ಕೆಲವರು ಜಸ್ಟ್ ಪಾಸ್ ಆದ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಸೊ ಹೀಗಿರುವವರಿಗೆ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಒಂದು 5 ಮಾರ್ಕ್ಸ್ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ. ಒಂದು 6 ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಸೊ ಬಹುಶಃ ಅದರಲ್ಲಿ ಒಂದು ಬಂದೇ ಬರಬಹುದು. ಈ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ರೆ ಇವುಗಳ ಬಗ್ಗೆನೇ ಬಂದಾಗಿದೆ. ಸೊ ಕ್ವಶನ್ ನಂಬರ್ 52 ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮೇಲೆ ಇರುತ್ತೆ. ಹೇಗಾದ್ರೂ ಮಾಡಿ ಇವುಗಳನ್ನ ಪರ್ಫೆಕ್ಟ್ ಮಾಡಿ. ನೋಡಿ, ಒಂದು ಕ್ವಶನ್ ಇದೆ. ಇಫ್ y is equal to tan inverse x square, then prove that x square plus 1 whole square y2 plus 2x into x square plus 1 y1 equals to 2. ಇಲ್ಲಿ ಈ y1 y2 ಅಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್. ಸೊ ಮೊದಲು ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ವಾಟ್ ಎವರ್ ಗಿವನ್, ಏನ್ ಗಿವನ್ ಇದೆ ಅದನ್ನ ನಾವು ತೆಗೆದುಕೊಳ್ಳಿ. ಸೊ ಯು ಆರ್ ಗಿವನ್ y is equal to tan inverse x square. So write this given y is equal to tan inverse x whole square. ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಇನ್ ಟರ್ಮ್ಸ್ ಆಫ್ y1 y2 ಕೇಳಿದರೆ ಅದಕ್ಕೆ y ದ ಡಿಫರೆನ್ಶಿಯೇಷನ್ y1 ಅಂತ ಆಗುತ್ತೆ. ಸೊ ಡೆರಿವೇಟಿವ್ ಆಫ್ y is y1 tan inverse x square. ನೋಡಿ, ನಿಮ್ಗೆಲ್ಲ ಗೊತ್ತಿದೆ d by dx ಆಫ್ x square ಅಂತ ಹೇಳಿದ್ರೆ 2x. ಹಾಗೇನೆ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಫಸ್ಟ್ ಗೆ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ ಇಂಟು ಇದು ಕಾಂಪೋಸಿಟ್. ಸ್ಕ್ವೇರ್ ಅನ್ನೋದು ಟ್ಯಾನ್ ಇನ್ವರ್ಸ್ ಎಕ್ಸ್ ಗೆ ಇರೋದ್ರಿಂದ ಯಾವಾಗಲೂ ಆ ಸ್ಕ್ವೇರ್ ಅನ್ನೋದು ಕ್ಯೂಬ್ ಅನ್ನೋದು ಯಾವ್ದಕ್ಕೆ ಇರುತ್ತೆ ಆ ಫಂಕ್ಷನ್ ಅನ್ನ ಪುನಃ ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಮರಿಬಾರ್ದು. Yes, which is equals to 2 into tan inverse x into derivative of tan inverse x ಗೊತ್ತಿರಬೇಕು, that is 1 by 1 plus x square. ಈ ಕಡೆ y1. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಈ 1 plus x square ಅನ್ನ ಈ ಕಡೆ ತಗೊಂಡ್ಬಂದ್ರೆ it is 1 plus x square into is 1 plus x square into y1 equals to 2 tan inverse x. ಸೊ ಇಷ್ಟು ಬರೆದ್ರೆ ನಿಮಗೆ ವಿಲ್ ಗೆಟ್ 1 ಮಾರ್ಕ್ ಮಿನಿಮಮ್. 2 ಕೊಡ್ತಾರೆ. ಎಸ್, ಇವಾಗ ಇದನ್ನ ಪುನಃ ಇನ್ನೊಂದ್ಸಲ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಅನ್ನು ಯೂಸ್ ಮಾಡಬೇಕು ಲೆಫ್ಟ್ ಅಲ್ಲಿ. ಹೇಗೆ 1 plus x square ಹಾಗೆ ಇಡಿ,
ಈಗ y1 ನನ್ನ ಡೆರಿವೇಟಿವ್ ಆಫ್ y1 ಅನ್ನ ನಾವು y2 ಅಂತ ಕರಿತೀವಿ. ಪ್ಲಸ್ ಇವಾಗ y1 ಹಾಗೆ ಇಟ್ಟು ಡೆರಿವೇಟಿವ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಅದು 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ದು 2x ಆಗುತ್ತೆ, ಈಕ್ವಲ್ಸ್ ಟು 2 ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. 2 ಅನ್ನೋದು ಕಾನ್ಸ್ಟೆಂಟ್ ಹಾಗೆ ಇಡಿ. ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಈಸ್ 1 by 1 plus x square. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಓಕೆ, 1 plus x square ಇಂದ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಬೈ 1 plus x square on both side. ಸೊ ಏನಾಗುತ್ತೆ ನೋಡಿ, ಇಲ್ಲಿ 1 plus x square ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 plus x square into 1 plus x square, 1 plus x square whole square ಆಗುತ್ತೆ ಇಂಟು y2 ಪ್ಲಸ್ ಸೆಕೆಂಡ್ ಟರ್ಮ್ 1 plus x square ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಲ್ರೆಡಿ 2x ಒಂದು ಹಂಗೆ ಇಡಿ, ಇದು 1 plus x square ಎಕ್ಸ್ಟ್ರಾ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಇಂಟು y1 ಇಸ್ ಈಕ್ವಲ್ಸ್ ಟು ಈ ಕಡೆ 1 ಪ್ಲಸ್ ರೈಟ್ ಅಲ್ಲಿ 1 plus x square ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 plus x square ಕ್ಯಾನ್ಸಲ್ ಆಗುತ್ತೆ, ಸೊ 2 ಉಳಿಯುತ್ತೆ. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಸೊ ಇಷ್ಟು ಬರೆದ್ರೆ ವೆರಿ ಈಸಿಯಾಗಿ ನಿಮಗೆ 5 ಮಾರ್ಕ್ಸ್ ಅನ್ನ ಪಡೆದುಕೊಳ್ಬಹುದು. ಸೊ ಒಂದು ಬಿಟ್ಟು 2 ಸಲ ಇದನ್ನ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಗುಡ್ ನಂಬರ್ಸ್. ನೆಕ್ಸ್ಟ್ ನೋಡಿ, ಇಫ್ y is equal to a e power mx plus b e power nx, then show that d square y by dx square minus m plus n into dy by dx plus mn into y is equals to 0. Yes, ಮೊದಲಿಗೆ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. You are given this. So given y is equals to a e power mx plus b e power nx. So differentiate with respect to x. So y the differentiation y1 ಆಗುತ್ತೆ is equal to a into e power mx the derivative. ಇದನ್ನ ನೀವು ನೋಟ್ ಮಾಡ್ಕೊಳ್ಬಹುದು. ಡೆರಿವೇಟಿವ್ ಆಫ್ ಇ ಪವರ್ ಎ ಎಕ್ಸ್ ಅಂದ್ರೆ ಎ ಇ ಪವರ್ ಎ ಎಕ್ಸ್. ಅದಕ್ಕೆ ಇದೇನಾಗುತ್ತೆ, ಡೆರಿವೇಟಿವ್ ಆಫ್ ಇ ಪವರ್ ಎಂ ಎಕ್ಸ್ ಅಂದ್ರೆ ಎಂ ಇಂಟು ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಹಾಗೆ ಇಡಿ. ಅದೇ ರೀತಿ ಬಿ ಇ ಪವರ್ ಎನ್ ಎಕ್ಸ್ ಡೆರಿವೇಟಿವ್ ಎನ್ ಇಂಟು ಇ ಪವರ್ ಎನ್ ಎಕ್ಸ್. ದಿಸ್ ಇಸ್ ಯುವರ್ ಫಸ್ಟ್ ಡೆರಿವೇಟಿವ್. ಪುನಃ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೈನ್. ಸೊ y1 ದ ಡೆರಿವೇಟಿವ್ y2 ಆಗುತ್ತೆ, ಎ ಇಂಟು ನೋಡಿ ಈಗ ಎಂ ಇ ಪವರ್ ಎಂ ಎಕ್ಸ್ ಇದೆ, ಎಂ ಅನ್ನೋದು ಕಾನ್ಸ್ಟೆಂಟ್, ಪುನಃ ಇ ಪವರ್ ಎಂ ಎಕ್ಸ್ ಡೆರಿವೇಟಿವ್ ಎಂ ಆಗುತ್ತೆ, ಸೊ ಎಂ ಇ ಪವರ್ ಎಂ ಎಕ್ಸ್ ಆಗುತ್ತೆ. ಸೊ ಎಂ ಇಂಟು ಎಂ, ಸೊ ಎಂ ಸ್ಕ್ವೇರ್ ಆಗುತ್ತೆ ಇ ಪವರ್ ಎಂ ಎಕ್ಸ್. ಇಲ್ಲಿಯೂ ಅದೇ ತರ ಇಟ್ಸ್ ಬಿ ಇಂಟು n square e power nx. ಎಸ್, ಈಗ ಫಸ್ಟ್ ಆರ್ಡರ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಿಕ್ಕಾಯ್ತು. ನಮಗೆ ಏನನ್ನ ಪ್ರೂವ್ ಮಾಡಂತ ಹೇಳಿದ್ದಾರೆ ನೋಡಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಂ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಂ ಎನ್ ವೈ ಇಕ್ವಲ್ ಟು 0 ಅಂತ ಪ್ರೂವ್ ಮಾಡಂತ ಹೇಳಿದ್ದಾರೆ. ಸೊ ಅದಕ್ಕೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಕನ್ಸಿಡರ್ ಮಾಡಬೇಕು.
So left hand side, consider this. So consider left hand side. Consider LHS is equals to d square y by dx square minus m plus n into dy by dx plus mn into y. ಈಗ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಇದು y2. ಸೊ y2 ನಿಮ್ಮ ಹತ್ರ ಏನಿದೆ, ದಿಸ್ ಬೇಕಂದ್ರೆ ಇನ್ನೊಂದ್ಸಲ ಬರೀತೀನಿ. ದಿಸ್ ಇಸ್ ಯುವರ್ y2 ಮೈನಸ್ m ಪ್ಲಸ್ n ಇಂಟು y1 ಪ್ಲಸ್ mn y. ದಿಸ್ ಇಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಈ y2 y1 ಮತ್ತು y ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. y2 ಅಂದ್ರೆ ಇಟ್ಸ್ a m square e power mx plus b n square e power nx. ಇದು ನಿಮ್ದು y2 minus m plus n into y1 ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. y1 ಅಂದ್ರೆ ಬ್ರಾಕೆಟ್ ಹಾಕಿ, ಇಟ್ ಈಸ್ a m e power mx plus b n e power nx. ಆಮೇಲೆ ಪ್ಲಸ್ mn ಇಂಟು y ಇದೆ. ಸೊ mn ಇಂಟು y ಅಂದ್ರೆ a e power mx plus b e power nx. ಸೊ ಈಗ ಬ್ರಾಕೆಟ್ ಅನ್ನು ಓಪನ್ ಮಾಡಿ. ಇಟ್ ಈಸ್ a m ಸ್ಕ್ವೇರ್ e power mx ಹಾಗೆ b n ಸ್ಕ್ವೇರ್ e power nx ಹಾಗೆ ಇಡಿ, ಮೈನಸ್ ಈ m ಇಂದ ಮಲ್ಟಿಪ್ಲೈ ಮಾಡಿ ಮತ್ತು n ಇಂದ ಮಲ್ಟಿಪ್ಲೈ ಮಾಡಿ. ಔಟ್ಸೈಡ್ ಮೈನಸ್ ಇರೋದ್ರಿಂದ ಸೊ ಇಲ್ಲಿ ನೆಕ್ಸ್ಟ್ 4 ಟರ್ಮ್ಸ್ ಎಲ್ಲ ನೆಗೆಟಿವ್ ಬರುತ್ತೆ. ಸೊ ಮೈನಸ್ a ಇಂಟು ನೋಡಿ m ಇಂಟು m ಅಂದ್ರೆ m ಸ್ಕ್ವೇರ್ e ಪವರ್ mx ಮೈನಸ್ bmn. ಗಮನಿಸಿ, ಇಲ್ಲಿ m ಇಂದ ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ, m ಇಂದ ಈ bn ಗೆ ಮಲ್ಟಿಪ್ಲೈ ಮಾಡಿದ್ರೆ bmn e ಪವರ್ nx ಆಗುತ್ತೆ. ಪುನಃ ಈಗ ಮೈನಸ್ n ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ 2 ಟರ್ಮ್ಸ್ ಮೈನಸ್ ಬರುತ್ತೆ. ಮೈನಸ್ a ಇಂಟು ಈ n ಇಂದ m ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ mn ಆಗುತ್ತೆ. mn e ಪವರ್ mx ಮೈನಸ್ ಪುನಃ b ಇಂಟು ಈ ಮೈನಸ್ n ಇಂದ ಈ n ಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೈನಸ್ bn ಸ್ಕ್ವೇರ್ e ಪವರ್ nx. ಸೊ ಗಮನಿಸಿ, ಇಲ್ಲಿ 4 ಟರ್ಮ್ಸ್ ಏನಿದೆ ನೆಗೆಟಿವ್. ನೆಕ್ಸ್ಟ್ ಪ್ಲಸ್ m n ಇಂದ ಮಲ್ಟಿಪ್ಲೈ ಮಾಡಿದ್ದಕ್ಕೆ ಸೊ ಏನಾಗುತ್ತೆ a m n e ಪವರ್ mx ಪ್ಲಸ್ ಈ m n ಇಂದ b ಗೆ ಮಲ್ಟಿಪ್ಲೈ ಮಾಡಿದ್ರೆ b ಇಂಟು mn e ಪವರ್ nx. ಸೊ 4 ಟರ್ಮ್ಸ್ ಪಾಸಿಟಿವ್ ಬರುತ್ತೆ, 4 ಟರ್ಮ್ಸ್ ನೆಗೆಟಿವ್ ಬರುತ್ತೆ. ಸಾಕಷ್ಟು ಸ್ಟೂಡೆಂಟ್ಸು ಇಲ್ಲೇ ಮಿಸ್ಟೇಕ್ ಮಾಡಿಬಿಡ್ತಾರೆ. ಗೊತ್ತಾಗುತ್ತೆ, ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ 4 ಪ್ಲಸ್ ಇರಬೇಕು, 4 ಮೈನಸ್ ಟರ್ಮ್ಸ್ ಇರಬೇಕು, ಅವಾಗಲೇ ಕ್ಯಾನ್ಸಲ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ಸ್ ಟು, ಈಗ ನೀವು ಗಮನಿಸಬಹುದು ಇಲ್ಲಿ a m ಸ್ಕ್ವೇರ್ e ಪವರ್ mx
ಇಲ್ಲಿದೆ. ಅದೇ ತರ ಮೈನಸ್ ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್ ಇಲ್ಲಿದೆ, ಕ್ಯಾನ್ಸಲ್. ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಮೈನಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಕ್ಯಾನ್ಸಲ್ಸ್. ಎ ಎಂ ಎನ್ ಇ ಪವರ್ ಎಂ ಎಕ್ಸ್, ಎ ಎಂ ಎನ್ ಇ ಪವರ್ ಎಂ ಎಕ್ಸ್ ಕ್ಯಾನ್ಸಲ್ಸ್, ಅಂಡ್ ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್, ಬಿ ಪವರ್ ಇ ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್ ಪಾಸಿಟಿವ್ ನೆಗೆಟಿವ್ ಇದೆ, ಕ್ಯಾನ್ಸಲ್. ಸೊ ದಿಸ್ ಗಿವ್ಸ್ ಯು 0 and this is your right hand side. So hence this is proved. Next example ನೋಡಿ, ಇಂಪಾರ್ಟೆಂಟ್. ಇದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಬಂದಾಗಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಜಾಸ್ತಿ ಕೊಡಿ, ಇದೇ ಬಂದ್ರು ಬರಬಹುದು. ಎಸ್, ಆಮೇಲೆ ಇದನ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ if y is equal to 3 cos log x plus 4 sin log x, then show that x square y2 plus xy1 plus y is equal to 0. ಸೊ ಏನ್ ಕೊಟ್ಟಿದ್ದಾರೆ ಅದನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ ಒಂದ್ಸಲ. ಸೊ ಗಿವನ್ ಏನಿದೆ, y is equal to 3 cos log x plus 4 sin log x. ಓಕೆ, ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ದ ಡಿಫರೆನ್ಶಿಯೇಷನ್ y1 ಆಗುತ್ತೆ. 3 ಅನ್ನೋದು ಕಾನ್ಸ್ಟಂಟ್. ಆಮೇಲೆ ಡೆರಿವಿಟಿವ್ ಆಫ್ ಕಾಸ್, ಕಾಸ್ ಒಳಗಡೆ ಲಾಗ್ ಇದೆ, ಇದು ಕಾಂಪೋಸಿಟ್ ಫಂಕ್ಷನ್ ಇದೆ. ಸೊ ಕಾಸ್ ಮೊದಲಿದೆ, ಕಾಸ್ ಡೆರಿವಿಟಿವ್ ಮೈನಸ್ ಸೈನ್, ಅದಕ್ಕೆ ಇದನ್ನ ನಾವು ಹೀಗೆ ಬರಿತೀವಿ, ಮೈನಸ್ 3 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ನೆನಪಿರಲಿ, ಡೆರಿವಿಟಿವ್ ಆಫ್ ಕಾಸ್ ಅಂದ್ರೆ ಮೈನಸ್ ಸೈನ್. ಸೊ ಮೈನಸ್ ಇಲ್ಲಿ ಬರೆದಿನ ಆಚೆ, ಮೈನಸ್ 3 ಸೈನ್ ಲಾಗ್ ಎಕ್ಸ್. ಇದು ಕಾಂಪೋಸಿಟ್ ಇರೋದ್ರಿಂದ ಕಾಸ್ ಒಳಗಡೆ ಏನಿದೆ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ನ ಡೆರಿವಿಟಿವ್ ಸಹಿತ ನೀವು ಬರಿಬೇಕಾಗುತ್ತೆ. ಡೆರಿವಿಟಿವ್ ಆಫ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್. ಅದೇ ರೀತಿ ಪ್ಲಸ್ 4 ಹಾಗೆ ಇಡಿ, ಸೈನ್ ಇದ್ರೆ ಡೆರಿವಿಟಿವ್ ಕಾಸ್ ಆಗುತ್ತೆ. ಸೊ ಇಟ್ ಈಸ್ ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು, ಪುನಃ ಕಾಸ್ ಒಳಗಡೆ ಲಾಗ್ ಎಕ್ಸ್ ಇದೆ, ಲಾಗ್ ಎಕ್ಸ್ ನ ಡೆರಿವಿಟಿವ್ 1 ಬೈ ಎಕ್ಸ್ ಆಗುತ್ತೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಇಂಟು 1 ಬೈ ಎಕ್ಸ್. ಸೊ ರಿಮೆಂಬರ್ ದಿಸ್ ಇಂಪಾರ್ಟೆಂಟ್ ಸ್ಟೆಪ್. ಸೊ ಕಾಸ್ ಒಳಗಡೆ ಲಾಗ್ ಇದೆ, ಮೊದಲು ಕಾಸ್ ಡೆರಿವಿಟಿವ್ ಮೈನಸ್ ಸೈನ್ ಲಾಗ್ ಎಕ್ಸ್ ಬರೀರಿ, ಇಂಟು ಲಾಗ್ ಎಕ್ಸ್ ಡೆರಿವಿಟಿವ್ 1 ಬೈ ಎಕ್ಸ್. ಇವಾಗ ನೋಡಿ, ಎರಡರಲ್ಲಿ ಏನ್ ಕಾಮನ್ ಇದೆ, 1 ಬೈ ಎಕ್ಸ್ ಕಾಮನ್ ಇದೆ. ಸೊ ಅದನ್ನ ನೇರವಾಗಿ ಮಲ್ಟಿಪ್ಲೈ ಬೈ ಎಕ್ಸ್ ಅಂತ ಬರೀಬಹುದು. ಸೊ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ರೈಟ್ ಅಲ್ಲಿ ಇಲ್ಲಿ ಒಂದು ಎಕ್ಸ್ ಬರುತ್ತೆ. ಸೊ ಅದಕ್ಕೆ ನೇರವಾಗಿ ಹೀಗೆ ಬರೆಯೋಣ, ಮಲ್ಟಿಪ್ಲೈ ಬೈ ಎಕ್ಸ್ ಆನ್ ಬೋತ್ ಸೈಡ್. ಸೊ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಎಕ್ಸ್ y1 ಆಗುತ್ತೆ, ಈಕ್ವಲ್ಸ್ ಟು ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಸೊ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ರೆ. ಅದೇ ತರ ಇಲ್ಲಿ 4 ಕಾಸ್ ಲಾಗ್ ಎಕ್ಸ್ ಆಗುತ್ತೆ, ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಈ 1 ಬೈ ಎಕ್ಸ್ ಕ್ಯಾನ್ಸಲ್. ಓಕೆ, ಇವಾಗ ಪುನಃ ಡಿಫರೆನ್ಶಿಯೇಟ್ ಮಾಡಿ. ಸೊ ಡಿಫರೆನ್ಶಿಯೇಟ್ ಅಗೈನ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಿಸ್ ಇಂಪ್ಲೈಸ್ ಲೆಫ್ಟ್ ಅಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಸೊ ಫಸ್ಟ್ ಎಕ್ಸ್ ಹಾಗೆ ಇಡಿ, y1 ದ ಡೆರಿವಿಟಿವ್ y2 ಆಗುತ್ತೆ, ಪ್ಲಸ್ y1 ಹಾಗೆ ಇಟ್ಟು ಎಕ್ಸ್ ದ ಡೆರಿವಿಟಿವ್ ಬರೀರಿ, ಎಕ್ಸ್ ದ ಡೆರಿವಿಟಿವ್ 1 ಆಗುತ್ತೆ.
equals to minus 3 into ಈ ಸೈನ್ ದ ಡೆರಿವೇಟಿವ್ ಕಾಸ್ ಆಗುತ್ತೆ. ಸೊ ಇಟ್ ಇಸ್ ಕಾಸ್ ಆಫ್ ಲಾಗ್ ಎಕ್ಸ್, ಪುನಃ ಲಾಗ್ ಎಕ್ಸ್ ಡೆರಿವೇಟಿವ್ 1/x ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಇಂಟು 1/x. ನೆಕ್ಸ್ಟ್ ಅದೇ ತರ ಈ 4 ಕಾಸ್ ಲಾಗ್ ಎಕ್ಸ್ ಡೆರಿವೇಟಿವ್, ಕಾಸ್ ಡೆರಿವೇಟಿವ್ ಮೈನಸ್ ಸೈನ್ ಆಗುತ್ತೆ. ಸೊ ಐ ಕ್ಯಾನ್ ರೈಟ್ ದಿಸ್ ಇಸ್ ಮೈನಸ್ 4 sin of log x. Again, this is important step. Into derivative of log x andre 1/x. Yes. So ಇದನ್ನ ಬೇಕಾದ್ರೆ ಹೀಗೆ ಬರೀರಿ. This is xy2 plus y1. ಎರಡರಲ್ಲಿ ಮೈನಸ್ ಕಾಮನ್ ಇದೆ and 1/x ಕಾಮನ್ ಇದೆ. That is minus 1/x is common. ಸೊ ಏನು ಉಳಿಯುತ್ತೆ ನೋಡಿ, 3 cos of log x ಪ್ಲಸ್ ಮೈನಸ್ ಕಾಮನ್ ತೆಗಿರೋದ್ರಿಂದ ಪ್ಲಸ್ sin of, that's 4 sin of log x. So plus 4 sin of log x minus 1/x common ತಕೊಂಡ್ರೆ. So this is your xy2 plus y1 equal to minus 1/x into, so ಇದಂದ್ರೆ ನಿಮ್ಗೆ ಗಿವನ್ ಎಕ್ಸ್ಪ್ರೆಷನ್ y ಇದೆ. ಓಕೆ, ಸೊ y ಅಂದ್ರೆ ಏನಿರೋದು, your y is this, your given. ಅದಕ್ಕೆ ಇದನ್ನು y ಅಂತ ರಿಪ್ಲೇಸ್ ಮಾಡಿ. ಇವಾಗ ಈ x ಅನ್ನ ಈ ಕಡೆ ತಗೊಳ್ಳಿ. ಸೊ ಏನಾಗುತ್ತೆ ನೋಡಿ, ಮಲ್ಟಿಪ್ಲೈ ಬೈ x ಅಂತ ಮಾಡಿ, ಇಲ್ಲಾಂದ್ರೆ ಅದನ್ನ ಈ ಕಡೆ ತಗೊಳ್ಳಿ. x ಇಂಟು xy2 ಪ್ಲಸ್ y1 ಈಕ್ವಲ್ಸ್ ಟು ಮೈನಸ್ y ಆಗುತ್ತೆ. ಸೊ ಇವಾಗ x ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. x ಇಂಟು x x ಸ್ಕ್ವೇರ್ y2 ಪ್ಲಸ್ xy1, ಈ y ಅನ್ನ ಈ ಕಡೆ ತಗೊಂಡ್ರೆ ಪ್ಲಸ್ y ಈಕ್ವಲ್ಸ್ ಟು 0. ಎಸ್, ಈಜಿ ಅಲ್ವಾ? ಇನ್ನೊಂದು ನೋಡಿ, if y is equal to e power 2x plus 2 into e power 3x, then show that d square y by dx square minus 5 into dy by dx plus 6y is equal to 0. ನಾನು ಹಿಂದೆ ಮಾಡಿದೆ ಸೆಕೆಂಡ್ ಎಕ್ಸಾಂಪಲ್, a e power mx plus b e power nx, ಸೇಮ್ ಅದೇ ತರ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ a ಜಾಗದಲ್ಲಿ 3 ಇದೆ, b ಜಾಗದಲ್ಲಿ 2 ಇದೆ, m ಅಂದ್ರೆ 2, n ಅಂದ್ರೆ 3. ಸೊ ಗಿವನ್ y is equals to 3 e power 2x plus 2 e power 3x. ಡಿಫರೆನ್ಶಿಯೇಟ್ ಮಾಡಿ, differentiate with respect to x. So d square y by dx square ಅಂದ್ರೆ y2, dy by dx ಅಂದ್ರೆ y1. ಸೊ ನಾನು ಇದನ್ನ y1 ಅಂತಾನೆ ಬರೀತೀನಿ. y1 is equal to 3 into e power 2x ದ ಡೆರಿವೇಟಿವ್ 2 e power 2x ಆಗುತ್ತೆ, ಪ್ಲಸ್ 2 into e power 3x ದ ಡೆರಿವೇಟಿವ್ 3 e power 3x ಆಗುತ್ತೆ. ಯಾಕನ್ನೋದು ನಾನು ಹೇಳಿದೆ, ಬಿಕಾಸ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎ ಎಕ್ಸ್ ಅಂತ ಹೇಳಿದ್ರೆ ಎ ಇ ಪವರ್ ಎ ಎಕ್ಸ್ ನೆನಪಿರಲಿ. ಸೊ ಇದನ್ನ ಬೇಕಂದ್ರೆ ಒಂದು ಸ್ಟೆಪ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಕಾನ್ಸ್ಟೆಂಟ್ಸ್ 3 2 ಅಂದ್ರೆ 6 ಆಗುತ್ತೆ. ಸೊ 6 ಇ ಪವರ್ 2x ಪ್ಲಸ್ 2 into 3 ಅಂದ್ರೆ ಅಗೇನ್ 6 e power 3x. ಇದನ್ನ ಇನ್ನೊಂದ್ಸಾರಿ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಗೇನ್. ಏನಾಗುತ್ತೆ, y1 ದ ಡೆರಿವೇಟಿವ್ y2 ಆಗುತ್ತೆ, ಈಕ್ವಲ್ಸ್ ಟು 6 into ಪುನಃ e power 2x ದ ಡೆರಿವೇಟಿವ್
2e power 2x plus 6 into e power 3x the derivative 3e power 3x ಆಗುತ್ತೆ. So which gives you, which implies y2 is equal to 12 e power 2x plus 6 into 3 18 e power 3x ಆಗುತ್ತೆ. ಸೊ ಇವಾಗ ನಿಮ್ಮ ಹತ್ರ y1 ಮತ್ತು y2 ಇದೆ, y ಇದೆ. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಾವು ಕನ್ಸಿಡರ್ ಲೆಫ್ಟ್ ಹ್ಯಾಂಡ್ ಸೈಡ್. ಕನ್ಸಿಡರ್ LHS ಅಂದ್ರೆ ಏನಿದೆ, d square y by dx square minus 5 dy by dx plus 6y ಅಂತ ಇದೆ. ಇಲ್ಲಿ d square y by dx square ಅಂದ್ರೆ ಅದು y2 ಅಂತ, minus 5y1 plus 6y. ಸಬ್ಸ್ಟಿಟ್ಯೂಟ್ ಮಾಡೋಣ. y2 ಅಂದ್ರೆ 12 e power 2x ಆಮೇಲೆ ಪ್ಲಸ್ 18 e ಪವರ್ 3x. ಇದು ನಿಮ್ದು y2 ಮೈನಸ್ 5 ಇಂಟು y1 ಏನಿದೆ 6 e ಪವರ್ 2x ಪ್ಲಸ್ 6 e ಪವರ್ 3x. ಆಮೇಲೆ y ಅಂದ್ರೆ ಏನಿದೆ 6 ಪ್ಲಸ್ 6 ಇಂಟು y ಅಂದ್ರೆ ಇಟ್ ಈಸ್ 3 e ಪವರ್ 2x ಪ್ಲಸ್ 2 e ಪವರ್ 3x. ಓಕೆ, ವಿಚ್ ಇಸ್ ಈಕ್ವಲ್ಸ್ ಟು, ಸಿಂಪ್ಲಿಫೈ ಮಾಡಿ ಈಗ ಬ್ರಾಕೆಟ್ಸ್ ಎಲ್ಲ ಓಪನ್ ಮಾಡಿ 12 e ಪವರ್ 2x ಪ್ಲಸ್ 18 e ಪವರ್ 3x minus 5 into 6 30 e power 2x plus into minus minus 30 e power 3x plus 6 3s are 18 e power 2x plus 6 into 2, it is 12 e power 3x. ಸೊ ಇವಾಗ e ಪವರ್ 2x ಇರೋದನ್ನ ಒಟ್ಟಿಗೆ ಮಾಡ್ಕೊಳ್ಳೋಣ. e ಪವರ್ 2x ಯಾವ್ಯಾವ್ದಿದೆ ಅದರ ಕೋಎಫಿಷಿಯಂಟ್ಸ್ ಅನ್ನು ಆಡ್ ಮಾಡಿ. ಸೊ ಇಟ್ ಇಸ್ 12 ಇಲ್ಲಿದೆ, ಇಲ್ಲಿ ಮೈನಸ್ 30 ಇದೆ, ಆಮೇಲೆ ಪ್ಲಸ್ 18 ಇದೆ, ಆಮೇಲೆ ಪ್ಲಸ್ e ಪವರ್ 3x ಇರೋದನ್ನ ಒಟ್ಟಿಗೆ ಮಾಡ್ಕೊಳ್ಳಿ ಕೋಎಫಿಷಿಯಂಟ್ಸ್ ಅನ್ನ. 18 ಮೈನಸ್ 30 ಅಂಡ್ ಪ್ಲಸ್ 12. ಇಲ್ಲಿ ಗಮನಿಸಬಹುದು, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. e ಪವರ್ 3x. ಸೊ ಲುಕ್ ಅಟ್ ದಿಸ್, e ಪವರ್ 2x ಇಂಟು ಇದು 12 ಪ್ಲಸ್ 18, 30 ಮೈನಸ್ 30 ಆಗುತ್ತೆ, ಯು ವಿಲ್ ಗೆಟ್ 0. e ಪವರ್ 3x ಇಂಟು ಇಲ್ಲಿ ಅಷ್ಟೇ 18 plus 12 and 30, 30 minus 30 is 0. So you will get clearly 0. So this is your required result. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. If y is equal to sine inverse x, then prove that 1 minus x square into d square y by dx square minus x dy by dx equal to 0. Again, this is an important problem. ನೋಡ ಏನ್ ಕೊಟ್ಟಿದ್ದಾರೆ, given y is equal to sine inverse x.
differentiate with respect to x. So y the derivative y1 ಅಂತ ಬರಿತೀನಿ equals to sin inverse x derivative, as you all know it is 1 by under root 1 minus x square. ಕನಿಷ್ಠ ಇಷ್ಟ ಆದ್ರೂ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಸೊ ಇದನ್ನ ಬೇರೆ ಬೇರೆ ರೀತಿಯಿಂದ ಮಾಡಬಹುದು, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಲ್ಲ, ಇನ್ನೊಂದು ಇದನ್ನ ಸ್ಕ್ವೇರ್ ಮಾಡಿಕೊಂಡು ಮಾಡಬಹುದು. ಓಕೆ, ಸೊ ನಾನು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನ ಈ ಕಡೆ ತಗೊಂಡು ಬರ್ತೀನಿ. ಸೊ ಇಟ್ ಈಸ್ ಅಂಡರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಈಕ್ವಲ್ಸ್ ಟು 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಲ್ಲಾಂದ್ರೆ ಸ್ಕ್ವೇರ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಸೊ ಇಟ್ಸ್ ಅಂಡರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಟು ಡೆರಿವಿಟಿವ್ ಆಫ್ y1, ಡೆರಿವಿಟಿವ್ ಆಫ್ y1 ಅಂದ್ರೆ y2 ನೆನಪಿರ್ಲಿ, ಪ್ಲಸ್ y1 ಹಾಗೆ ಇಟ್ಟು, ಸೊ ರೂಟ್ ದ ಡೆರಿವಿಟಿವ್, ಸೊ ನಾನು ಬರೀತೀನಿ ಇಲ್ಲಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಅಂಡರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಪ್ರಾಡಕ್ಟ್ ರೂಲ್ ಆಗ್ತಾ ಇದೆ, ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಇದೆ ಕಾನ್ಸ್ಟೆಂಟ್, ಅದರ ಡೆರಿವಿಟಿವ್ 0 ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ ಅಂಡರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್ y1 ಇಂಟು, ಸೊ ಡೆರಿವಿಟಿವ್ ಆಫ್ ರೂಟ್ ಅಂದ ತಕ್ಷಣ ಅದರ ಡೆರಿವಿಟಿವ್ 1/2 ಅಂತ ಫ್ಲಾಶ್ ಆಗಬೇಕು. ಸೊ 1/2 ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಕಾಂಪೋಸಿಟ್ ಇದೆ, ರೂಟ್ ಒಳಗಡೆ ಏನಿರುತ್ತೆ ಅದನ್ನು ಪುನಃ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡೆರಿವಿಟಿವ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, 1 ಡೆರಿವಿಟಿವ್ 0 ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ದು ಮೈನಸ್ 2x ಆಗುತ್ತೆ, ನೆನಪಿರಲಿ, ಈಕ್ವಲ್ಸ್ ಟು 0. So this step is again important one. So ಇಲ್ಲಿ ಕ್ಯಾನ್ಸಲ್, 2 to ಕ್ಯಾನ್ಸಲ್ ಆಗುತ್ತೆ ನೋಡಿ, ಇಲ್ಲಿ 2 to ಕ್ಯಾನ್ಸಲ್ ಆಗುತ್ತೆ. So this gives you, this implies under root 1 minus x square y2, ಇದು y1 ಇಂಟು ಇಲ್ಲಿ ಮೈನಸ್ ಎಕ್ಸ್ ಇದೆ, ಸೊ ಅದನ್ನ ನಾನು ಹೀಗೆ ಬರಿತೀನಿ, ಮೈನಸ್ x y1 divided by under root 1 minus x square equals to 0. So multiply by root 1 minus x square. So multiply by root 1 minus x square on both sides. ಏನಾಗುತ್ತೆ ನೋಡಿ, ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಮತ್ತೊಂದು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಗೆಟ್ ಜಸ್ಟ್ ಸಿಂಪ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಮೈನಸ್ ಸೆಕೆಂಡ್ ಟರ್ಮ್ಗೆ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ ಇನ್ ದ ಡಿನಾಮಿನೇಟರ್. ಸೊ ಉಳಿಯೋದು ಎಕ್ಸ್ y1 ಈಕ್ವಲ್ ಟು 0. ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಒಂದ್ 2 ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಬಂದೇ ಬರುತ್ತೆ. ಸೊ ಇವಾಗ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಇನ್ ಯಾವಾಗ ಮಾಡ್ತೀರಾ? ಸೊ ಪ್ರಾಕ್ಟೀಸ್ ಮಾಡಲೇಬೇಕು, ಅದೊಂದೇ ದಾರಿ ನಿಮ್ಗೆ. ನೆಕ್ಸ್ಟ್ ನೋಡಿ, ಇಫ್ y is equal to e power a cos inverse x, then prove that 1 minus x square y2 minus x y1 equal to a square y. So given y equal to e power a cos inverse x, differentiate with respect to x. So ಈ ಕಡೆ y the derivative y1 is equal to
ಇ ಪವರ್ ದ ಡೆರಿವಿಟಿವ್ ನಾವು ಯಾವಾಗಲೂ ಏನು ಬರಿತೀವಿ, ಇ ಪವರ್ ಎಕ್ಸ್ ಡೆರಿವಿಟಿವ್ಸ್ ಇ ಪವರ್ ಎಕ್ಸ್ ಆಗುತ್ತೆ. ಸೊ ಇಟ್ ಈಸ್ ಇ ಪವರ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಹಾಗೆ ಇಡಿ. ಬಟ್ ಇದು ಕಾಂಪೋಸಿಟ್. ಇ ಪವರ್ ಅಲ್ಲಿ ಎ ಕಾಸ್ ಇನ್ವರ್ಸ್ ಎಕ್ಸ್ ಇದೆ, ಅದನ್ನ ಪುನಃ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಬರೀಬಾರ್ದು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎ ಕಾಸ್ ಇನ್ವರ್ಸ್ ಎಕ್ಸ್. ಸೊ ವಿಚ್ ಇಸ್ ಈಕ್ವಲ್ಸ್ ಟು, ನೋಡಿ ಇ ಪವರ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಅಂದ್ರೆ ಅದು ವೈ ಇದೆ, ಅದನ್ನ ನಾನು ವೈ ಅಂತ ರಿಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಇದಂದ್ರೇನೆ ವೈ ಅಂತ, ಇಂಟು ಎ ಇಂಟು ಡೆರಿವಿಟಿವ್ ಆಫ್ ಕಾಸ್ ಇನ್ವರ್ಸ್ ಅಂದ್ರೆ ಮೈನಸ್ 1 divided by root 1 minus x square. This is your y1. So ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ರೂಟ್ 1 minus x square ಈ ಕಡೆ ತಗೊಳ್ಳಿ. ಸೊ ರೂಟ್ 1 minus x square into y1 equals to ಇಲ್ಲಿ y a into minus 1 ಇದೆ, ಅದಕ್ಕೆ ಮೈನಸ್ a y ಅಂತ ಬರೀತೀನಿ. ಎಸ್, ಇವಾಗ ಇದನ್ನ ಸ್ಕ್ವೇರ್ ಮಾಡಿ ಮಾಡೋಣ ನಾವು. ಸೊ ಇದೊಂದು ನಿಮಗೆ ಮೆಥಡ್ ನೆನಪಿರಲಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಎರಡು ಬದಿಗೆ ಯಾವಾಗಲೂ ರೂಟ್ ಬಂದ್ರೆ ಇಲ್ಲಿ ಸ್ಕ್ವೇರ್ ಮಾಡೋದು ಪ್ರೆಫರ್ ಮಾಡಬಹುದು. ನಾವು ಸ್ಕ್ವೇರ್ ಮಾಡಿದ್ರೆ ಈ ಕಡೆ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸೊ 1 minus x square ಉಳಿಯುತ್ತೆ, ಇಲ್ಲಿ y1 ಗೆ ಸ್ಕ್ವೇರ್ ಆಗುತ್ತೆ. ಸೊ ಯು ವಿಲ್ ಗೆಟ್ y1 ಸ್ಕ್ವೇರ್ ಈಕ್ವಲ್ ಟು, ಈ ಕಡೆ ರೈಟ್ ಅಲ್ಲಿ ಮೈನಸ್ ಎ ವೈ ಇದೆ, ಅದನ್ನು ಸ್ಕ್ವೇರ್ ಮಾಡಿದ್ರೆ ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಸೊ ಉಳಿಯೋದು ಎ ಸ್ಕ್ವೇರ್ ವೈ ಸ್ಕ್ವೇರ್. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಗೇನ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಸೊ ಅರ್ಥ ಆಗ್ಲಿ ಅಂತ ಬರೀತೇನೆ ನಾನು ನೀಟಾಗಿ. 1 minus x square into d by dx of y1 square ಪ್ರಾಡಕ್ಟ್ ರೂಲ್ ಪ್ಲಸ್ y1 square ಹಾಗೆ ಇಟ್ಟು d by dx of 1 minus x square is equals to a square ಅನ್ನೋದು ಕಾನ್ಸ್ಟೆಂಟ್. So d by dx of y square. So this implies 1 minus x square into y1 square the derivative. ಯಾವ ರೀತಿ x square derivative 2x ಬರುತ್ತೆ, ಹಾಗೆ y1 square the derivative 2y1 ಆಗುತ್ತೆ. ಪುನಃ ಸ್ಕ್ವೇರ್ ಅನ್ನೋದು ಯಾವುದಕ್ಕಿದೆ, y1 ಗಿದೆ. ಸೊ y1 ದ ಡೆರಿವಿಟಿವ್ y2 ಆಗುತ್ತೆ, ನೆನಪಿರಲಿ. This is important step. Derivative of y1 square ಅಂದ್ರೆ with respect to x 2y1 y2 plus y1 square into ಈ 1 ದ ಡೆರಿವಿಟಿವ್ 0 ಆಗುತ್ತೆ, ಮೈನಸ್ x square ಡೆರಿವಿಟಿವ್ ಮೈನಸ್ 2x ಆಗುತ್ತೆ, ಈಕ್ವಲ್ಸ್ ಟು a square into ಅಗೇನ್ y square ಡೆರಿವಿಟಿವ್. y square ಡೆರಿವಿಟಿವ್ ಎಷ್ಟು, 2y into y ದ ಡೆರಿವಿಟಿವ್ y1. ಸ್ಕ್ವೇರ್ ಅನ್ನೋದು y ಗೆ ಇರದೆ. ಓಕೆ, ಸೊ ಪುನಃ y ದ ಡೆರಿವಿಟಿವ್ ಏನಾಗುತ್ತೆ, y1 ಅಂತ ಬರಿಬೇಕು. ಇವಾಗ ಈ ತರ ನೀವು ಯಾವಾಗ ಸ್ಕ್ವೇರ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡ್ತಿರೋ ಇಂಥ ಎಕ್ಸ್ಪ್ರೆಷನ್ ಅನ್ನ ಆಲ್ವೇಸ್ 2y1 ಅನ್ನೋದು ಕಾಮನ್ ಇರುತ್ತೆ, ಎಲ್ಲದರಲ್ಲಿ 2y1 ಕಾಮನ್ ಇರುತ್ತೆ. ಓಕೆ, ಗಮನಿಸಬಹುದು ನೀವು. ಅದಕ್ಕೆ ಡಿವೈಡ್ ಬೈ 2y1 ಡಿವೈಡ್ ಬೈ 2y1, ಇಲ್ಲಾಂದ್ರೆ 2y1 ಕಾಮನ್ ತಕೊಂಡು ಆಮೇಲೆ ಕ್ಯಾನ್ಸಲ್ ಮಾಡಬಹುದು. ಸೊ ಡಿವೈಡ್ ಬೈ 2y1 ಮಾಡಿದ್ರೆ ಏನಾಗುತ್ತೆ ನೋಡಿ, ಇಟ್ಸ್ 1 minus x square. 2y1 ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ. 2y1 ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು y1 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು 2 ಇದೆ, ಇಲ್ಲೊಂದು y1 ಇದೆ, ಕ್ಯಾನ್ಸಲ್ ಆಯ್ತು. ಸೊ ಉಳಿದದ್ದನ್ನು ಬರಿಬೇಕು. 1 minus x square y2 ಮೈನಸ್ ಬರುತ್ತೆ ಇಲ್ಲಿ
ಎಕ್ಸ್ y1. ಓಕೆ, ಒಂದು y1 ಕ್ಯಾನ್ಸಲ್ ಆಯಿತು, y1 ಉಳಿತು. ಇನ್ನು ಆ ಕಡೆ ಏನಿದೆ, ಎ ಸ್ಕ್ವೇರ್ ವೈ ಇದೆ. ಸೊ ಅದನ್ನು ಈ ಕಡೆ ತಗೊಂಡ್ರೆ ಮೈನಸ್ ಎ ಸ್ಕ್ವೇರ್ ವೈ ಈಕ್ವಲ್ಸ್ ಟು 0. ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಸೊ ಇಷ್ಟು ಎಕ್ಸಾಂಪಲ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ ಆಗಿ ನಿಮಗೆ ಒಂದು ಕ್ವಶನ್ ಬರಬಹುದು. ಬರದೇ ಹೋದ್ರೂ ಇದೇ ಆಧಾರದ ಮೇಲೆ ನೀವು ಅವುಗಳನ್ನು ವೆರಿ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇವೇ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅನ್ನ ನಾವು ಪರಿಗಣಿಸ್ತೀವಿ. ಸೊ ಹಳೆಯ ಕ್ವಶನ್ ಪೇಪರ್ಸ್ ಅನ್ನ ನೋಡಿ. ನಿಮ್ಗೇನಾದ್ರೂ ಇನ್ನಷ್ಟು ಪಾಸಿಂಗ್ ಪ್ಯಾಕೇಜ್ ತರ ಏನಾದರೂ ಕ್ವಶನ್ಸ್ ಬೇಕಾಗಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹುಡುಕಿ. ಪ್ಲೇ ಲಿಸ್ಟ್ ಅಲ್ಲಿ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತಾನೆ ಒಂದು ಫೋಲ್ಡರ್ ಇದೆ. ಸೊ ಅದರಲ್ಲಿ ಹೋದ್ರೆ ನಿಮಗೆ ಏನೆಲ್ಲ ಪಾಸ್ ಆಗ್ಲಿಕ್ಕೆ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿ ಹಾಕಿದ್ದೀನಿ. ಸೊ ನೀವು ನೋಡ್ತಾ ಇರಿ. ಸೊ ಕೀಪ್ ವಾಚಿಂಗ್ ಅಂಡ್ ಆಲ್ ದಿ ಬೆಸ್ಟ್.